ಒಂದು ಅವಕಾಶ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ರಜತ್ ಪಾಟಿದಾರ್ ಎಕ್ಸಾಂಪಲ್. ಹೌದು. ಪ್ಲೇ ಆಫ್ಸ್ ಅಲ್ಲೇ ಅವರು ಸೆಂಚುರಿ ಹೊಡೆದು ಆ ಟೀಮಲ್ಲಿ ಮತ್ತೆ ರಿಟೈನ್ ಆಗಿ ಇವಾಗ ಕ್ಯಾಪ್ಟನ್ ಆದ್ರು. ಹೌದು. ಆ ಒಂದ್ ಅವಕಾಶ ಬದುಕನ್ನ ಹೆಂಗ್ ಬೇಕಾದ್ರೂ ಬದಲಾಯಿಸಬಹುದು ಅನ್ನೋದಕ್ಕೆ ಒಂದ್ ಅವಕಾಶ ಅನ್ನೋದಕ್ಕೆ ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಅಂತ, ನೀವು ನೋಡಿದೀರಾ ಇಂದಿನ ಮ್ಯಾಚ್ಗಳಲ್ಲಿ ವೈಭವ್ ಸೂರ್ಯವಂಶಿ ಇಡೀ ಇಂಡಿಯಾಗೆ ಯಾರಂತ ಗೊತ್ತಿರಲ್ಲ. ಸೆನ್ಸೇಷನಲ್ ಆಗುತ್ತೆ ಅದು ನ್ಯೂಸ್ ವೈಭವ್ ಸೂರ್ಯವಂಶಿ ಅವ್ರದ್ದು. ಅಂದರೆ 100 ಹೊಡೆದಕ್ಕೆ, ಅಂದರೆ ಯಾವಾಗ ಯಾರ ಲೈಫನ್ನ ಹೆಂಗ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಚೇಂಜ್ ಆಗೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ಒನ್ ಡೇ ಎಲ್ರಿಗೂ ಬರುತ್ತೆ, ಆ ದಿನ ಅವತ್ತು ಅವ್ರಿಗೆ ಬಂತು ಅಲ್ವಾ. ಅಷ್ಟೇ, ಒಂದು ಅವಕಾಶ ಅಲ್ವಾ, ಒಂದು ಅವಕಾಶ ಇಡೀ ಇಂಡಿಯಾನ ತಿರುಗಿ ನೋಡ್ತು. ಎಲ್ಲರೂ ಸ್ಟೇಟಸ್ಗೆ ಹಾಕೋದು, ಎಲ್ಲರೂ ಸ್ಟೋರಿಗೆ ಹಾಕೋದು. ಅದು ನೀವು ನೋಡಿದ್ರಿ, ಅದೆಷ್ಟು ಮುಂದಿನ ಸಚಿನ್ ಅನ್ನೋವರೆಗೂ ಬಂತು. ಅದಕ್ಕೆ ನಾವು ಅದಕ್ಕೆ ವೀರೇಂದ್ರ ಸೆಹ್ವಾಗ್ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ಸೂರ್ಯವಂಶಿ ಅವರು ಇದನ್ನ ತಲೆಗೆ ತಗೋಬಾರದು. 100 ಇನ್ನು 20 ವರ್ಷಗಳ ಜರ್ನಿಗೆ ಅವ್ರನ್ನ ಆಟಗಾರರಾಗಬೇಕಾಗಿರೋದ್ರಿಂದ ಈ ಕೊಟ್ಟಿರೋಂಥ ಹೈಪನ್ನ ತಗೊಳ್ಳದೆ ಅವ್ರ ಮುಂದಿನ ಕ್ರಿಕೆಟ್ಗೆ ಅವರು ಇನ್ನೊಂದಷ್ಟು ಆಡ್ಕೊತಾ ಹೋಗ್ಬೇಕು. ಇದನ್ನ ಯಾವುದನ್ನು ತಲೆಯಲ್ಲಿ ಹಾಕೋಬಾರ್ದು ಅಂತ. ಅದು ಒಳ್ಳೆ ಮಾತುಗಳೇ ಅಲ್ವಾ. ಬರೀ 14 ವರ್ಷಕ್ಕೆ ಆ ಏಜ್ ಗೊತ್ತಿಲ್ಲ, ಇನ್ನು 14 ಇಯರ್ಸ್ ಅಂತ ನೀವು ಯೋಚನೆ ಮಾಡಿ, ಯಾವ ಓದ್ತಾ ಇರ್ತಾರೆ, ಆ ಮೈಂಡ್ ಮೆಚುರಿಟಿ ಎಷ್ಟಿರುತ್ತೆ ಅಂತ. ಅದನ್ನ ಯಾವ್ದು ತಗೊಳ್ಳದೆ ಇಂಡಿಯನ್ ಟೀಮಿಗೆ ನಾನು ಆಡಬೇಕು, ಇಷ್ಟಕ್ಕೆ ಸೀಮಿತ ಅಲ್ಲ ನಾನು IPLಗೆ, ಇನ್ನೊಂದಷ್ಟು ಬೇರೆ ಎಕ್ಸ್ಪೀರಿಯನ್ಸ್ ಬೇಕು. ಟ್ಯಾಲೆಂಟ್ ಮತ್ತೆ ಅವ್ರ ಕಮಿಟ್ಮೆಂಟ್ ಅಲ್ಲಿ ನಮಗೆ ಗೊತ್ತು ಕಾಣಿಸ್ತಾ ಇದೆ. ಹೌದು. ನೀವು ಈಗ ವೈಭವ್ ವಿಷಯ ಹೇಳಿದ್ದಕ್ಕೆ ನೀವು ಈ IPL ಅಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿದಿರಾ ಗೊತ್ತಿಲ್ಲ, ಲೆಫ್ಟ್ ಹ್ಯಾಂಡರ್ಸ್ ಸೆಂಚುರಿ ಹೊಡಿತಾ ಇರೋದು. ಹೌದು. ಅದನ್ನ ಅಬ್ಸರ್ವ್ ಮಾಡಿದಿರೇನೋ? ವೈಭವ್ ಸೂರ್ಯವಂಶಿ, ಪ್ರಿಯಾನ್ ಶಾರ್ಯ, ಹೌದು, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಹೌದು, ಇವರೆಲ್ಲರೂ ಲೆಫ್ಟ್ ಹ್ಯಾಂಡರ್ಸ್ ಆಲ್ಮೋಸ್ಟ್ ಸೆಂಚುರಿ ಹೊಡೆದ್ರೆ. ಇನ್ನೊಂದೆರಡು ಜನ ಮಿಸ್ ಆಯ್ತು, ಸ್ಯಾಮ್ ಕರನ್ ಮಿಸ್ ಆಯ್ತು. ಇವರು ಯಾರೋ ಸಾಯಿ ಸುದರ್ಶನ್ ಅವರು ಎಂತ ಪ್ಲೇ ಮಾಡ್ತಾ ಇದ್ದಾರೆ, ನೀವು ನೋಡಿದಿರಲ್ಲ, ಅಬ್ಸರ್ವ್ ಮಾಡೋದು ನೋಡಿ. ಸಾಯಿ ಸುದರ್ಶನ್ ವೈಭವ್ ಬಗ್ಗೆ ಮಾತಾಡ್ತಿರುವಾಗ ಇನ್ನೊಂದು ಮಾತಾಡ್ಬೇಕು, ಈ IPL ಯಂಗ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಿದ್ದಾರೆ, ತುಂಬಾನೇ ಹೊಸ ಟ್ಯಾಲೆಂಟ್ಸ್ ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ. ಅದು ಕೂಡ ನಮಗೂ ಗೊತ್ತು, ಬುಮ್ರಾ ಅಂತವರು ರಣಜಿ ಆಡದೆ ಡೈರೆಕ್ಟ್ ಆಗಿ IPL ಗೆ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಒಂದು ಹೊಸ ನೀರು ಬರ್ತಿರೋದು ಹೌದು ಈಗ ನಮಗೆ ಕಾಣಿಸ್ತಾ ಇದೆ ಸರ್. ಖಂಡಿತ. ನನಗೊಂದು ಖುಷಿ ಏನು ಗೊತ್ತಾ ಸರ್, ಒಂದು ಕಾಲದಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗೋದಕ್ಕೆ, ಇಂಡಿಯನ್ ಟೀಮ್ಗೆ ಆಡೋದಕ್ಕೆ ತುಂಬಾನೇ ಕಷ್ಟ, ಪ್ಲಾಟ್ಫಾರ್ಮ್ ಇರಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇವತ್ತು ಹಾಗಿಲ್ಲ. ಒಂದು IPL ಅನ್ನೋದೊಂದು ಟೂರ್ನಮೆಂಟು, ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಅವಕಾಶ ಕೊಡ್ತಾರೆ, ಅಲ್ಲೂ ಪರ್ಫಾರ್ಮ್ ಮಾಡಿದ್ರೆ ಇಂಡಿಯನ್ ಟೀಮ್ಗೆ ಹೋಗಿ ಒಂದು ಯಾವುದೋ ಒಂದು ದಾರಿಗಳಾಗ್ತಾ ಇದೆ. ನಾವೆಲ್ಲ ಇರಬೇಕಾದಾಗ ನಮಗೆ ಕ್ರಿಕೆಟ್ ಆಸೆ, ನಾವು ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆ, ಆದರೆ ಅದಕ್ಕೆ ಎಲ್ಲೆಲ್ಲೋ ಸೇರ್ಕೋಬೇಕು, ಹೆಂಗೆಂಗೋ ಹೋಗ್ಬೇಕು, ಈ ಕ್ಯಾಂಪ್ಗೆ ಹೋಗಿ ಈ ಅಕಾಡೆಮಿಗೆ ಸೇರಿಕೊಂಡು ಇದೆಲ್ಲ ಮಾಡಬೇಕಿತ್ತು. ಅಲ್ಲಿಗೆ ಸೇರಿಕೊಂಡ್ರೂ ನಮ್ಗೆ ಹೋಗೋದಕ್ಕೆ ಒಂದು ದಾರಿಗಳಿರ್ತಾ ಇರಲಿಲ್ಲ. ಇವತ್ತು ಹೊಸದಾಗಿ ಬರೋಂಥ ಈಗಿನ ಜನ್ರೇಷನ್ ಹುಡುಗರಿಗೆ ನಿಜವಾಗ್ಲೂ ಇದು ವೆರಿ ಗುಡ್ ಪ್ಲಾಟ್ಫಾರ್ಮ್. ಇದು ವಿಘ್ನೇಶ್ ಪುತ್ತೂರ್ ಅಂತ ಮುಂಬೈ ಟೀಮ್ ಪ್ಲೇಯರ್, ನಾವು ಆ ಹೆಸರೇ ಕೇಳಿರ್ಲಿಲ್ಲ. ಯಾರು ಅವನು, ಆ ಹುಡುಗ ಹೇಗೆ ಆಡ್ತಾನೆ, ಇದು ಯಾವ್ದು ಮೈಂಡಲ್ಲೇ ಇರ್ಲಿಲ್ಲ. ಬಂದ್ ನೋಡಿದ್ರೆ ಸ್ಪಿನ್ ಜಾಲನೆ ಬೀಸ್ಬಿಟ್ಟು ಹಂಗೆ ವಿಕೆಟ್ ತಗೊಂಡು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ರು. ಅದೇ ಟೀಮಲ್ಲಿ ಅಶ್ವನಿ ಅಂತ, ಅವರು ಕೂಡ ಫಸ್ಟ್ ಮ್ಯಾಚ್ ಆಡಿದ್ದು, ಅದರಲ್ಲೇ 4 ವಿಕೆಟ್ಸ್ ಅನ್ಸುತ್ತೆ. ಹೌದು. ಹೊಸಬ್ರಿಗೆ ಅದ್ರ ಈಗ ದಿಗ್ವೇಶ್ ರಾಠಿ LSG ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಈ ಪ್ರಿಯಾನ್ ಶಾರ್ಯ ಅವರು ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಬಟ್ ಈ ಸಲ IPL ಅಲ್ಲೂ ಅವ್ರ ಪೊಟೆನ್ಶಿಯಲ್ ಅನ್ನು ತೋರಿಸಿದ್ದಾರೆ. ಸೊ ಹೊಸ ಪ್ಲೇಯರ್ಸ್, ಇದು ಯಾಕೆ ಹೊಸ ಪ್ಲೇಯರ್ಸ್ ವಿಚಾರ ತಗೊಬಂದೆ ಅಂದ್ರೆ, ನಮ್ಮ RCBಲು ಚಿಕಾರ ಇನ್ನು 20 ವರ್ಷ ಹೌದು ಅಲ್ವಾ, ನಮ್ ಬಾಂಡ್ಗೆಗೂ ಏನ್ ಬಹಳ ಏಜ್ ಆಗಿಲ್ಲ. ಸೊ ಒಂದಷ್ಟು ಚಾನ್ಸ್ ಸಿಕ್ಬಿಟ್ರೆ ಇವರು ಮಿಂಚಬಹುದೇನೋ ಅಂತ ಅನ್ನಿಸ್ತಾ ಇದೆ. ಬೇಕಲ್ವ, ಅಂದ್ರೆ ಎಲ್ಲಾ ಟೀಮ್ ಅಲ್ಲೂ ಅವಕಾಶ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಟ್ಯಾಲೆಂಟ್, ಒಂದು ಟ್ಯಾಲೆಂಟ್ ಗೊತ್ತಿಲ್ಲ, ಯಾರಿಗೂ ಗೊತ್ತು? ಇನ್ನೊಂದು ಟ್ಯಾಲೆಂಟ್ ವೈಭವ್ ಸೂರ್ಯವಂಶಿ ಥರನೇ ಚಿಕಾರನೂ ಆಗ್ಬೋದಲ್ವಾ, ಯಾರಿಗೂ ಗೊತ್ತು? ಅದಕ್ಕೆ ಒಂದು ಅವಕಾಶ ಬೇಕು. ಇನ್ನೊಂದು, ಯಂಗ್ ಟ್ಯಾಲೆಂಟ್ಸ್ಗಳಿಗೆ ಹಠ ಇರುತ್ತೆ. ಹೌದು, ನಾನು ಇಂಡಿಯನ್ ಟೀಮ್ಗೆ ಆಡಬೇಕು ಅನ್ನೋ ಹಠ ಇರುತ್ತೆ, ಆ ಕ್ಯೂರಿಯಾಸಿಟಿ ಇರುತ್ತೆ. ನಾನು ಇವಾಗ CCL ಆಡಬೇಕು ಅಂತ ಬಂದಾಗ ನಾನು ಮಾಡಿದ ಕೆಲಸಗಳೇನೆಂದರೆ, ಇನ್ನೊಂದಷ್ಟು ಟೂರ್ನಮೆಂಟ್ಗಳಲ್ಲಿ ಚೆನ್ನಾಗಿ ಆಡಿಕೊಂಡು ನನ್ನನ್ನು CCL ತಗೋಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ಪರ್ಫಾರ್ಮ್ ಮಾಡ್ಕೊಂಬಂದೆ. ಯಾಕೆ ಅಂದರೆ ನನಗೆ ಆ ಒಂದು ಡ್ರೀಮ್ ಇತ್ತು, ಆ ಡೆಸ್ಟಿನೇಷನ್ ಇತ್ತು, ನಾನು ಅದನ್ನು ಆಡಬೇಕು ಅಂತ. ಹಾಗಾಗಿ ಇಲ್ಲಿ ನನಗೆ ಒಂದು ಸ್ವಲ್ಪ ಗೆಲ್ಲಬೇಕು, ಚೆನ್ನಾಗಿ ಆಡಬೇಕು, ಎಲ್ಲರೂ ನೋಡಬೇಕು, ನಾನು ಒಳ್ಳೆ ರನ್ಸ್ ಮಾಡಬೇಕು, ವಿಕೆಟ್ಸ್ ತೆಗಿಬೇಕು ಅನ್ನೋದಿರುತ್ತೆ. ಹಾಗಾಗಿ ಈಗ ಬರೋ ಟ್ಯಾಲೆಂಟ್ಗಳಿಗೆ ಒಂದಷ್ಟು ಅವಕಾಶ ಕೊಟ್ಟರೆ ಅದನ್ನು ಯುಟಿಲೈಸ್ ಮಾಡ್ಕೋತಾರೆ ಅಂತ ನನ್ನ ಅನಿಸಿಕೆ. ಡೆಫಿನೆಟ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.